3 ವರ್ಷ 460ಕ್ಕೂ ಹೆಚ್ಚು ಸಾವುಗಳು, ಪ್ರವಾಹ ಸಂತ್ರಸ್ತರ ಕಣ್ಣೀರು. ಬಿಜೆಪಿ ಸರ್ಕಾರಕ್ಕೆ ಇನ್ನೂ ಬುದ್ಧಿ ಬಂದಿಲ್ಲ. 60 ವರ್ಷದಲ್ಲೇ ಭೀಕರ ಪ್ರವಾಹ ಇದು. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿ ಎಂ ಪವಿತ್ರ. ವರ್ಷವಿಡೀ ಯಾವ ರಾಜ್ಯದಿಂದ ಮುಖ್ಯವಾಗಿ ಧರ್ಮಾಧಾರಿತ ವಿಭಜನೆ, ಹಿಂಸಾತ್ಮಕ ರಾಜಕೀಯ ಮತ್ತು ಅಕ್ರಮ ನುಸುಳುಕೋರರ ಸುದ್ದಿಗಳನ್ನು ಗೋಧಿ ಮಾಧ್ಯಮಗಳು ದೊಡ್ಡದಾಗಿ ಬಿತ್ತರಿಸುತ್ತೋ ಅದೇ ಅಸ್ಸಾಂ ಇಂದು ಭೀಕರ ಪ್ರವಾಹದ ಪಂಜರದಲ್ಲಿ ಸಿಲುಕಿ ನರಳ್ತಾ ಇದೆ. ಪ್ರತಿ ವರ್ಷ ಅಸ್ಸಾಂನಲ್ಲಿ ಪ್ರವಾಹ ಬರೋದು, ಕೆಲ ದಿನಗಳ ನಂತರ ಅದು ಮಾಧ್ಯಮಗಳಲ್ಲಿ ಸುದ್ದಿಯಾಗಿ ನಂತರ ನೀರಿಳಿತಾ ಇದ್ದಂತೆ ಸಂಪೂರ್ಣವಾಗಿ ಮರೆಯಾಗುವುದು ಸಾಮಾನ್ಯ ಸಂಗತಿ. ಆದರೆ ಈ ಬಾರಿಯ ಪರಿಸ್ಥಿತಿ ತೀರಾ ಭಿನ್ನ. ಅಸ್ಸಾಂ ಸರ್ಕಾರವೇ ಅಧಿಕೃತವಾಗಿ ಒಪ್ಪಿಕೊಂಡಿರುವಂತೆ ಇದು ಕಳೆದ 60 ವರ್ಷಗಳಲ್ಲೇ ಕಂಡರಿಯದ ಅತ್ಯಂತ ಭೀಕರ ಹಾಗೂ ವಿನಾಶಕಾರಿ ಪ್ರವಾಹ. ಸಾಮಾನ್ಯವಾಗಿ ಎತ್ತರದ ಪ್ರದೇಶವಾಗಿರುವಂಥ ಮೇಲ್ಭಾಗದ ಅಸ್ಸಾಂ ಭಾಗ ಎಂದಿಗೂ ಸಹ ಪ್ರವಾಹಕ್ಕೆ ಹೆಸರುವಾಸಿಯಾದದ್ದಲ್ಲ. ಆದರೆ ಈ ಬಾರಿ ಅತಿ ಹೆಚ್ಚು ವಿನಾಶ ಸಂಭವಿಸಿರೋದು ಹಾಗೂ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿರೋದು ಇದೇ ಪ್ರದೇಶದಲ್ಲಿ ಅನ್ನೋದು ಅತ್ಯಂತ ಕಳವಳಕಾರಿ ಸಂಗತಿ. ಅಸ್ಸಾಂನಲ್ಲಿ ವರ್ಷದಿಂದ ವರ್ಷಕ್ಕೆ ಪ್ರವಾಹದಿಂದ ಸಂಭವಿಸ್ತಾ ಇರುವಂತಹ ಸಾವು ನೋವುಗಳ ಸರಣಿ ನಿಲ್ಲದೇ ಇರೋದು ಆಡಳಿತ ವ್ಯವಸ್ಥೆಯ ಭೀಕರ ನಿರ್ಲಕ್ಷ್ಯಕ್ಕೆ ಹಿಡಿದ ಕನ್ನಡಿ. 2022ರಲ್ಲಿ 278 ಮಂದಿ, 2023ರಲ್ಲಿ 65 ಮಂದಿ ಹಾಗೂ 2024ರಲ್ಲಿ 117 ಮಂದಿ ಪ್ರವಾಹಕ್ಕೆ ಬಲಿಯಾಗಿದ್ರೂ ಸಹ ಸರ್ಕಾರಗಳು ಈ ಭೀಕರ ವಿನಾಶದಿಂದ ಯಾವುದೇ ಸೂಕ್ತ ಪಾಠವನ್ನು ಕಲಿತಂತೆ ಇಲ್ಲ ಅನ್ನೋದು ಸ್ಪಷ್ಟವಾಗುತ್ತೆ. ಈ ಬಾರಿಯ ವಿಪತ್ತಿನ ವಿನಾಶದ ಭೀಕರತೆಯನ್ನ ಅಂಕಿಅಂಶಗಳಲ್ಲಿ ನೋಡೋದಾದ್ರೆ ರಾಜ್ಯದ ಒಟ್ಟು 35 ಜಿಲ್ಲೆಗಳ ಪೈಕಿ 25ಕ್ಕೂ ಹೆಚ್ಚು ಜಿಲ್ಲೆಗಳು ಜಲಾವೃತವಾಗಿದೆ. ಸುಮಾರು 2185ಕ್ಕೂ ಹೆಚ್ಚು ಹಳ್ಳಿಗಳು ಸಂಪೂರ್ಣವಾಗಿ ನೀರಲ್ಲಿ ಮುಳುಗಡೆಯಾಗಿದೆ. 12 ಲಕ್ಷಕ್ಕೂ ಅಧಿಕ ಜನ ನೇರವಾಗಿ ಇದರ ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಇನ್ನು ಅಧಿಕೃತ ವರದಿಗಳ ಪ್ರಕಾರ 75ಕ್ಕೂ ಹೆಚ್ಚು ಜನ ಪ್ರವಾಹದಲ್ಲಿ ಪ್ರಾಣವನ್ನ ಕಳ್ಕೊಂಡಿದ್ರೆ, ಲಕ್ಷಾಂತರ ಜನ ತಮ್ಮ ಮನೆ ಮಠಗಳನ್ನ ಕಳ್ಕೊಂಡು ಸರ್ಕಾರಿ ಪರಿಹಾರ ಶಿಬಿರಗಳಲ್ಲಿ ಆಶ್ರಯ ಪಡೆದಿದ್ದಾರೆ. ಕೇವಲ ಮಾನವ ಜೀವ ಮಾತ್ರವಲ್ಲದೆ ಕೃಷಿ ಕ್ಷೇತ್ರಕ್ಕೂ ಅಪಾರ ಹಾನಿಯಾಗಿದೆ. ಸುಮಾರು 45,000 ಹೆಕ್ಟೇರ್ಗೂ ಹೆಚ್ಚು ಫಲವತ್ತಾದ ಕೃಷಿ ಭೂಮಿ ದಪ್ಪನೆಯ ಕೆಸರು ಮತ್ತು ಮಣ್ಣಿನಿಂದ ಮುಳುಗೋಗಿದೆ. ಈ ಮಣ್ಣನ್ನು ತೆರವುಗೊಳಿಸಿ ಭೂಮಿಯನ್ನು ಮತ್ತೆ ಸಾಗುವಳಿಗೆ ಯೋಗ್ಯವಾಗಿಸೋಕೆ ರೈತರಿಗೆ ವರ್ಷಗಳೇ ಬೇಕಾಗಬಹುದು. ಗ್ರಾಮೀಣ ಭಾಗದ ಜನರ ಮುಖ್ಯ ಜೀವನೋಪಾಯವಾಗಿದ್ದಂತಹ ಜಾನುವಾರು ಸಂಪತ್ತು ಸಂಪೂರ್ಣವಾಗಿ ನಾಶವಾಗಿದೆ. ಸುಮಾರು 9 ಲಕ್ಷಕ್ಕೂ ಹೆಚ್ಚು ಪ್ರಾಣಿಗಳು ಪ್ರವಾಹ ಪೀಡಿತವಾಗಿದ್ದು 2.5 ಲಕ್ಷಕ್ಕೂ ಹೆಚ್ಚು ಜಾನುವಾರುಗಳು ಜೀವನಾಧಾರವನ್ನು ಕಳ್ಕೊಂಡಿದೆ. ಸುಮಾರು 26,000ಕ್ಕೂ ಹೆಚ್ಚು ದನಕರುಗಳು ಹಾಗೂ ಆಡುಗಳು ನೀರಿನಲ್ಲಿ ಕೊಚ್ಚಿ ಹೋಗಿದೆ. ಇಷ್ಟೆಲ್ಲ ವಿನಾಶದ ಸಂಭವ ಇದ್ರೂ ಸಹ ಮತ್ತು ಸರ್ಕಾರ ಸಾವಿರಾರು ಕೋಟಿ ರೂಪಾಯಿಗಳ ಯೋಜನೆಗಳನ್ನು ಘೋಷಿಸ್ತಾ ಇದ್ರೂ ಪ್ರವಾಹದಲ್ಲಿ ಎಲ್ಲವನ್ನ ಕಳ್ಕೊಂಡಂತಹ ಸಂತ್ರಸ್ತ ಕುಟುಂಬಗಳಿಗೆ ಸರ್ಕಾರ ಕೊಡ್ತಾ ಇರೋದು ಕೇವಲ 900 ರೂಪಾಯಿಯಷ್ಟು ಅಲ್ಪ ಪರಿಹಾರ ಅನ್ನೋದು ವ್ಯವಸ್ಥೆಯ ಅಣಕ. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರ್ ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ. ಈ ಭೀಕರ ಪ್ರವಾಹಕ್ಕೆ ಕೇವಲ ಪ್ರಕೃತಿಯನ್ನು ದೂಷಿಸಿ ಸರ್ಕಾರಗಳು ತಮ್ಮ ಜವಾಬ್ದಾರಿಯಿಂದ ನುಣುಚಿಕೊಳ್ಳೋಕೆ ಸಾಧ್ಯನೇ ಇಲ್ಲ. ಹವಾಮಾನ ವೈಪರೀತ್ಯದ ಜೊತೆಗೆ ಮಾನವನ ದುರಾಸೆ ಮತ್ತು ಅತಿಯಾದ ಹಸ್ತಕ್ಷೇಪವೇ ಈ ದುರಂತಕ್ಕೆ ಮುಖ್ಯ ಕಾರಣ. ಹವಾಮಾನ ಇಲಾಖೆಯ ದತ್ತಾಂಶಗಳ ಪ್ರಕಾರ ಈ ವರ್ಷ ಅಸ್ಸಾಂನಲ್ಲಿ ಒಟ್ಟಾರೆಯಾಗಿ ವಾಡಿಕೆಗಿಂತ 24% ಇಂದ 30% ಅಷ್ಟು ಕಡಿಮೆ ಮಳೆಯಾಗಿದೆ. ಆದರೆ ಮೇಲ್ಭಾಗದ ಅಸ್ಸಾಂ ಮತ್ತು ನಾಗಾಲ್ಯಾಂಡ್ ಗಡಿ ಭಾಗಗಳಲ್ಲಿ ಅತ್ಯಲ್ಪ ಅವಧಿಯಲ್ಲಿ 435% ಇಂದ 490% ಗಿಂತ ಹೆಚ್ಚು ಭಾರಿ ಮಳೆ ಸುರಿದಿದೆ. ಚರಾಯಿದೇವ್, ಶಿವಸಾಗರ್ ಮತ್ತು ಝೋರತ್ ಜಿಲ್ಲೆಗಳಲ್ಲೇ ಒಟ್ಟು ಪ್ರವಾಹ ಸಂತ್ರಸ್ತರ ಪೈಕಿ 94% ಅಷ್ಟು ಜನ ಇದ್ದಾರೆ. ಈ ಸನ್ನಿವೇಶದಲ್ಲಿ ರಾಜಕೀಯ ಆಡಳಿತದ ಗೊಂದಲನೂ ಎದ್ದು ಕಾಣ್ತಾ ಇದೆ. ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಶರ್ಮಾ ಅವರು ಆರಂಭದಲ್ಲಿ ನಾಗಾಲ್ಯಾಂಡ್ನಲ್ಲಿ ಮೇಘಸ್ಫೋಟ ಆಗಿದ್ರಿಂದ ಈ ಪ್ರವಾಹ ಬಂದಿದೆ ಅಂತ ಪ್ರಕಟಿಸಿದ್ರು. ಆದರೆ ಹವಾಮಾನ ಇಲಾಖೆ ಅಂತ ಯಾವುದೇ ಮೇಘಸ್ಫೋಟ ಸಂಭವಿಸಿಲ್ಲ ಅಂತ ಸ್ಪಷ್ಟಪಡಿಸಿದಾಗ ಅವರು ತಮ್ಮ ಹೇಳಿಕೆಯನ್ನು ಬದಲಾಯಿಸಿ ಭಾರೀ ಮಳೆಯಿಂದಾಗಿ ಪ್ರವಾಹ ಬಂದಿದೆ ಅಂತ ಒಪ್ಕೊಳ್ಬೇಕಾಯಿತು. ನಾಗಾಲ್ಯಾಂಡ್ನಲ್ಲೂ ಆಡಳಿತಾರೂಢ ಬಿಜೆಪಿ ಅಧಿಕಾರದಲ್ಲಿದ್ರು ಎರಡೂ ನೆರೆ ರಾಜ್ಯಗಳ ನಡುವೆ ವಿಪತ್ತು ನಿರ್ವಹಣೆಯ ಸಮನ್ವಯತೆಯ ಕೊರತೆ ಎದ್ದು ಕಾಣ್ತಾ ಇದೆ. ಇನ್ನು ನದಿಯ ನೈಸರ್ಗಿಕ ಹರಿವನ್ನು ತಡೆದು ವಿನಾಶಕ್ಕೆ ದಾರಿ ಮಾಡಿಕೊಟ್ಟಿದ್ದು ಆಡಳಿತದ ನಿರ್ಲಕ್ಷ್ಯ ಮತ್ತು ಅವರ ಅಕ್ರಮ ಚಟುವಟಿಕೆಗಳು. ಅಸ್ಸಾಂ, ನಾಗಾಲ್ಯಾಂಡ್ ಗಡಿಭಾಗದಲ್ಲಿ ಹಾಗೂ ದಿಖೌ ನದಿಯ ಆಸುಪಾಸಲ್ಲಿ ವರ್ಷಗಳಿಂದ ಎಗ್ಗಿಲ್ಲದೆ ನಡೀತಾ ಇರುವಂತಹ ಅಕ್ರಮ ಕಲ್ಲು ಹಾಗೂ ಕಲ್ಲಿದ್ದಲು ಗಣಿಗಾರಿಕೆಯೇ ಈ ವಿನಾಶಕ್ಕೆ ಮುಖ್ಯ ಕಾರಣ ಅಂತ ಸ್ಥಳೀಯ ನಾಗರಿಕ ಸಂಸ್ಥೆಗಳು ಮತ್ತು ಗುವಾಹಟಿ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು ಗಂಭೀರ ಆಪಾದನೆ ಮಾಡಿದ್ದಾರೆ.
ಗಣಿಗಾರಿಕೆಯಿಂದಾಗಿ ಬೆಟ್ಟಗಳು ದುರ್ಬಲಗೊಂಡು ನದಿಯ ಪಾತ್ರದಲ್ಲಿ ಭಾರೀ ಪ್ರಮಾಣದ ಹೂಳು ತುಂಬಿ ನೀರು ತನ್ನ ಹಾದಿಯನ್ನ ಬದಲಿಸಿ ನೇರವಾಗಿ ಜನರ ಮನೆ ಮತ್ತು ಹೊಲಗಳಿಗೆ ನುಗ್ಗಿದೆ. ಇದರ ಜೊತೆಗೆ ಮೇಲ್ಭಾಗದ ಅಸ್ಸಾಂನಲ್ಲಿ ಸಾಮಾನ್ಯವಾಗಿ ಪ್ರವಾಹ ಬರೋದಿಲ್ಲ ಎಂಬ ಅತಿಯಾದ ಆತ್ಮವಿಶ್ವಾಸ ಮತ್ತು ನಿರ್ಲಕ್ಷ್ಯದಿಂದ ನದಿ ಅಣೆಕಟ್ಟು ಹಾಗೂ ಮಣ್ಣಿನ ದಂಡೆಗಳ ನಿರ್ವಹಣೆಯನ್ನ ಸಂಪೂರ್ಣವಾಗಿ ಕಡೆಗಣಿಸಲಾಗಿತ್ತು. ಇದರ ಪರಿಣಾಮವಾಗಿ ನೀರಿನ ಸಣ್ಣ ಒತ್ತಡಕ್ಕೂ ಈ ಕಳಪೆ ದಂಡೆಗಳು ಸುಲಭವಾಗಿ ಒಡೆದೋಗಿ ಅನಾಹುತವನ್ನ ಹೆಚ್ಚಿಸಿದ್ವು. ಇನ್ನು ಕಾಲಕಾಲಕ್ಕೆ ರಾಜಕಾರಣಿಗಳು ನೀಡ್ತಾ ಇದ್ದಂತಹ ದೊಡ್ಡ ದೊಡ್ಡ ವಾಗ್ದಾನಗಳು ಮತ್ತು ಗಡುವುಗಳು ಹೇಗೆ ಗಾಳಿಯಲ್ಲಿ ತೂರು ಹೋಗಿದೆ ಅನ್ನೋದಕ್ಕೆ ಈ ಪ್ರವಾಹವೇ ಸಾಕ್ಷಿ. 2011ರ ವಿಧಾನಸಭಾ ಚುನಾವಣೆ ಪ್ರಚಾರದ ಸಮಯದಲ್ಲಿ ನಾಚಿರಾದಲ್ಲಿ ಮಾತಾಡಿದಂಥ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ನಮಗೆ 5 ವರ್ಷಗಳ ಕಾಲಾವಕಾಶ ಕೊಡಿ, ನಾವು ಅಸ್ಸಾಮನ್ನ ಸಂಪೂರ್ಣವಾಗಿ ಪ್ರವಾಹ ಮುಕ್ತ ಮಾಡ್ತೇವೆ, ಪ್ರವಾಹದ ಹೆಚ್ಚುವರಿ ನೀರನ್ನ ದೊಡ್ಡ ಕೆರೆಗಳಿಗೆ ಹರಿಸಿ ಪ್ರವಾಸೋದ್ಯಮವನ್ನು ಬೆಳೆಸ್ತೇವೆ ಅಂತ ಭರವಸೆಯನ್ನ ಕೊಟ್ಟಿದ್ರು. ಆದ್ರೆ ಇಂದು ಅದೇ ನಾಚಿರಾ ಪ್ರದೇಶ ಸಂಪೂರ್ಣವಾಗಿ ಪ್ರವಾಹದಲ್ಲಿ ಮುಳುಗಿ ಹೋಗಿದೆ. ಆಶ್ಚರ್ಯ ಅಂತಂದ್ರೆ ಫೆಬ್ರವರಿ 2024ರಲ್ಲಿ ಗೃಹ ಸಚಿವರು ಈ ಗಡುವನ್ನ ಮತ್ತೆ 5 ವರ್ಷಗಳ ಕಾಲ ಮುಂದೂಡಿದ್ರು. ಚುನಾವಣೆ ಸಮಯದಲ್ಲಿ ಮತ್ತು ಪ್ರವಾಹ ತಡೆ ಯೋಜನೆಗಳನ್ನ ಘೋಷಿಸುವಾಗ ಸರ್ಕಾರಗಳು ದೊಡ್ಡ ಮಟ್ಟದ ಆಧುನಿಕ ತಂತ್ರಜ್ಞಾನದ ಭರವಸೆಗಳನ್ನ ಕೊಡುತ್ತೆ. ಇವುಗಳು ಕೇವಲ ಜಾಹೀರಾತು ಮತ್ತು ಪ್ರಣಾಳಿಕೆಗಳಿಗೆ ಸೀಮಿತ ಆಗಿದ್ದು, ಪ್ರವಾಹ ಬಂದಾಗ ಹೇಗೆ ಸಂಪೂರ್ಣವಾಗಿ ವಿಫಲ ಆಗತ್ತೆ ಅನ್ನೋದು ಈಗ ಗೊತ್ತಾಯಿತು. ಬ್ರಹ್ಮಪುತ್ರ ನದಿಯ ಹೂಳು ತೆಗೆಯೋದು, ನದಿ ಪಾತ್ರವನ್ನ ವೈಜ್ಞಾನಿಕವಾಗಿ ನಿರ್ವಹಿಸೋದು ಮತ್ತು ನೀರಾವರಿ ಹಾಗೂ ಪ್ರವಾಹ ನಿಯಂತ್ರಣವನ್ನ ಒಟ್ಟಿಗೆ ಮಾಡೋದು ಮಿಷನ್ ಬ್ರಹ್ಮಪುತ್ರದ ಮುಖ್ಯ ಉದ್ದೇಶ ಅಂತ ಬಿಂಬಿಸಲಾಗಿತ್ತು. ಆದರೆ ಈ ಬೃಹತ್ ಯೋಜನೆ ಕೇವಲ ಕಾಗದದ ಮೇಲಷ್ಟೇ ಉಳಿದಿದೆ. ತಳಮಟ್ಟದಲ್ಲಿ ನದಿಯ ಹೂಳೆತ್ತುವ ಕಾರ್ಯವಾಗಲಿ ಅಥವಾ ನದಿ ಪಾತ್ರದ ದೀರ್ಘಕಾಲೀನ ನಿರ್ವಹಣೆಯಾಗಲಿ ನಡೆದೇ ಇಲ್ಲ. ಇನ್ನು ನದಿಗಳ ಹರಿವಿನ ಹಾದಿ, ಬೆಟ್ಟಗಳ ಕುಸಿತ ಮತ್ತು ನದಿ ದಂಡೆಗಳ ಬಲವನ್ನ ತಪಾಸಣೆ ಮಾಡೋಕೆ ಡ್ರೋನ್ ಮೂಲಕ ಮ್ಯಾಪಿಂಗ್ ಮಾಡಲಾಗುವುದು ಹಾಗೂ ಇಸ್ರೋನಂತಹ ಸಂಸ್ಥೆಗಳ ಉಪಗ್ರಹ ತಂತ್ರಜ್ಞಾನವನ್ನು ಬಳಸಿಕೊಂಡು ಪ್ರವಾಹ ಮುನ್ಸೂಚನೆ ವ್ಯವಸ್ಥೆಯನ್ನು ಬಲಪಡಿಸಲಾಗುವುದು ಅಂತ ಸರ್ಕಾರ ಹೇಳ್ಕೊಂಡಿತ್ತು. ಆದರೆ ಈ ಬಾರಿ ಮೇಲ್ಭಾಗದ ಅಸ್ಸಾಂನಲ್ಲಿ ಹಠಾತ್ ಮಳೆ ಬಂದಾಗ ಮತ್ತು ಅಕ್ರಮ ಗಣಿಗಾರಿಕೆಯಿಂದ ನದಿ ಹಾದಿ ಬದಲಾದಾಗ ಈ ಯಾವುದೇ ಮುನ್ನೆಚ್ಚರಿಕೆ ವ್ಯವಸ್ಥೆಗಳು ಜನರಿಗೆ ಉಪಯುಕ್ತ ಆಗಲಿಲ್ಲ. ಪ್ರವಾಹ ಬರೋ ಮೊದಲಿಗೆ ತಂತ್ರಜ್ಞಾನದ ಮೂಲಕ ಜನರನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸುವ ವ್ಯವಸ್ಥೆ ಜಾರಿಯಲ್ಲಿದೆ ಅಂತ ಸರ್ಕಾರ ಹೇಳ್ಕೊಂಡ್ರೂ ಸಹ ಈ ಬಾರಿ ಶಿವಸಾಗರ, ಚರಾಯ್ದೇವ್ ಮತ್ತು ಝೋರದ್ ಜಿಲ್ಲೆಗಳಲ್ಲಿ ಜನರಿಗೆ ಸಿದ್ಧರಾಗೋಕೆ ಸಮಯನೇ ಸಿಗಲಿಲ್ಲ. ತಂತ್ರಜ್ಞಾನದ ಮೂಲಕ ಮುನ್ಸೂಚನೆ ನೀಡುವಂತಹ ವ್ಯವಸ್ಥೆ ಸಂಪೂರ್ಣವಾಗಿ ಸೋತು ಹೋಗಿದೆ. ಅಕ್ರಮ ಗಣಿಗಾರಿಕೆ, ಮರಗಳ ಮಾರಣ ಹೋಮ ಮತ್ತು ಕಳಪೆ ಕಾಮಗಾರಿಗಳಂಥ ಮಾನವ ನಿರ್ಮಿತ ತಪ್ಪುಗಳನ್ನು ಮರೆಮಾಚೋಕೆ ಸರ್ಕಾರಗಳು ನಾವು ಹೈಟೆಕ್ ತಂತ್ರಜ್ಞಾನವನ್ನು ಬಳಸ್ತಿದ್ದೇವೆ ಎಂಬ ಭ್ರಮೆಯನ್ನ ಸೃಷ್ಟಿಸ್ತಾ ಇದೆ. ಈ ಉಪಗ್ರಹ ಚಿತ್ರಗಳು ಮತ್ತು ಡ್ರೋನ್ ಪ್ರವಾಹಗಳನ್ನು ತಡೆಯೋದಿಲ್ಲ. ಅವು ನೀಡುವಂಥ ದತ್ತಾಂಶದ ಆಧಾರದ ಮೇಲೆ ನೆಲಮಟ್ಟದಲ್ಲಿ ಕೆಲಸ ಮಾಡಬೇಕಾಗತ್ತೆ. ಆದರೆ ದತ್ತಾಂಶ ಬಂದ ಮೇಲೂ ಸಹ ಜಲಸಂಪನ್ಮೂಲ ಇಲಾಖೆ ಯಾವುದೇ ಶಾಶ್ವತ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳೋದಿಲ್ಲ ಅನ್ನೋದನ್ನ ಈ ಪ್ರವಾಹ ತೋರಿಸ್ಕೊಟ್ಟಿದೆ. ಇಂಥ ಗಂಭೀರ ಪರಿಸ್ಥಿತಿಯಲ್ಲಿದ್ದರೂ ರಾಜಕೀಯ ಧ್ರುವೀಕರಣದ ಸುದ್ದಿಗಳನ್ನ ದಿನವಿಡೀ ಚರ್ಚಿಸುವಂತಹ ಗೋಧಿ ಮೀಡಿಯಾ ಲಕ್ಷಾಂತರ ಪ್ರವಾಹ ಸಂತ್ರಸ್ತರ ಕಣ್ಣೀರನ್ನ ದೇಶದ ಗಮನಕ್ಕೆ ತರೋಕೆ ವಿಫಲವಾಗಿದೆ. ಅಸ್ಸಾಂನಲ್ಲಿ ಪ್ರವಾಹ ಬಂದಾಗಲೆಲ್ಲ ಜನರ ಪರವಾಗಿ ಧ್ವನಿ ಎತ್ತಾ ಇದ್ದಂಥ ಮತ್ತು ಪ್ರವಾಹ ಪರಿಹಾರ ಕಾರ್ಯಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಾ ಇದ್ದಂಥ ಜನಪ್ರಿಯ ಗಾಯಕ ಜುಬಿನ್ ಗರ್ಗ್ ಅವರನ್ನ ಇವತ್ತು ಅಸ್ಸಾಂನ ಜನತೆ ನೆನಪಿಸಿಕೊಳ್ತಿದ್ದಾರೆ. ಪ್ರವಾಹದ ಈ ಸಮಸ್ಯೆ ಇವತ್ತು ಅಥವಾ ನಿನ್ನೆದಲ್ಲ, ಬದಲಿಗೆ ಇದಕ್ಕೆ ಒಂದು ಸುದೀರ್ಘವಾದ ಚಾರಿತ್ರಿಕ ಹಿನ್ನೆಲೆ ಇದೆ. JNU ಸಂಶೋಧಕ ರಿತುಪನ್ ಗೋಸ್ವಾಮಿಯವರ PhD ಪ್ರಬಂಧ ರಿವರ್ಸ್ ಆ್ಯಂಡ್ ದಿ ಹಿಸ್ಟ್ರಿ ಮತ್ತು 1913ರಿಂದ 1929ರವರೆಗಿನ ಹಳೆಯ ಬ್ರಿಟಿಷ್ ಆಡಳಿತದ ವರದಿಗಳಲ್ಲಿ ಪ್ರಮುಖ ಚಾರಿತ್ರಿಕ ಸತ್ಯಗಳಿವೆ. ಬ್ರಿಟಿಷರ ಕಾಲದಲ್ಲೂ ನದಿಗಳ ಒತ್ತುವರಿ, ಕಾಡು ನಾಶ, ಅಸ್ತವ್ಯಸ್ತವಾಗಿ ನಿರ್ಮಿಸಿದ ರಸ್ತೆ ಹಾಗೂ ರೈಲು ಮಾರ್ಗಗಳು ಮತ್ತು ಚಹಾ ತೋಟಗಳ ವಿಸ್ತರಣೆಯಿಂದಾಗಿಯೇ ಪ್ರವಾಹಗಳು ಹೆಚ್ಚಾಗ್ತಾ ಇದ್ವು. ಆದರೆ ಅಂದಿನ ಬ್ರಿಟಿಷ್ ಸರ್ಕಾರವೂ ಸಹ ತಾನು ಮಾಡಿದ ಆಡಳಿತಾತ್ಮಕ ತಪ್ಪುಗಳನ್ನು ಮುಚ್ಚಾಕೋಕೆ ಇದು ಪ್ರಕೃತಿಯ ವಿಕೋಪ ಅಂತ ಹೇಳಿ ಜಾರ್ಕೊಳ್ತಾ ಇತ್ತು. ಇನ್ನು ನದಿ ದಂಡೆಗಳಲ್ಲಿ ಜನವಸತಿ ಮತ್ತು ನಿರ್ಮಾಣಗಳನ್ನ ಕಡಿಮೆ ಮಾಡೋಕೆ ಸಲಹೆ ನೀಡಿದಂತಹ ತಜ್ಞರ ವರದಿಗಳನ್ನ ಅಂದೂ ಸಹ ಮೂಲೆ ಗುಂಪು ಮಾಡಲಾಯಿತು. ದುರಂತ ಅಂತಂದ್ರೆ ಸ್ವತಂತ್ರ ಭಾರತದಲ್ಲೂ ಅದೇ ಮನಸ್ಥಿತಿ ಮುಂದುವರೆದಿದೆ. ಅಸ್ಸಾಂ ಸರ್ಕಾರದ ಜಲಸಂಪನ್ಮೂಲ ಇಲಾಖೆಯ ಅಧಿಕೃತ ವೆಬ್ಸೈಟ್ನಲ್ಲೇ ಅವರು ಒಪ್ಕೊಂಡಿರುವಂತೆ 1961ರಿಂದ ಇಂದಿನವರೆಗೆ ರಾಜ್ಯದಲ್ಲಿ ಯಾವುದೇ ದೀರ್ಘಕಾಲೀನ ಮತ್ತು ಶಾಶ್ವತ ಪ್ರವಾಹ ತಡೆ ವ್ಯವಸ್ಥೆಯನ್ನು ಜಾರಿಗೊಳಿಸೇ ಇಲ್ಲ. ಕೇವಲ ಪ್ರವಾಹ ಬಂದಾಗ ತಾತ್ಕಾಲಿಕ ಪರಿಹಾರ ಕಾರ್ಯಗಳನ್ನು ಮಾಡುವುದಕ್ಕಷ್ಟೇ ಆಡಳಿತ ವ್ಯವಸ್ಥೆ ಸೀಮಿತವಾಗಿದೆ.
ಇನ್ನು ಅಸ್ಸಾಂ ರೀತಿಯಲ್ಲೇ ಬಿಹಾರ ರಾಜ್ಯ ಸಹ ದಶಕಗಳಿಂದ ಭೀಕರ ಪ್ರವಾಹದ ಸಮಸ್ಯೆಯನ್ನು ಎದುರಿಸ್ತಾ ಇದೆ. ರಾಜಕಾರಣಿಗಳು ಮತ್ತು ಸರ್ಕಾರಗಳು ಚುನಾವಣೆ ಸಂದರ್ಭದಲ್ಲಿ ಪ್ರವಾಹ ಮುಕ್ತ ರಾಜ್ಯ ಮಾಡುವ ದೊಡ್ಡ ದೊಡ್ಡ ಭರವಸೆಗಳನ್ನು ನೀಡುತ್ತೆ ಮತ್ತು ನಿರ್ದಿಷ್ಟ ಗಡುವುಗಳನ್ನು ನಿಗದಿಪಡಿಸುತ್ತೆ. ಆದರೆ ಆ ಗಡುವುಗಳು ಮುಗಿದ್ರೂ ಸಹ ಬಿಹಾರದ ಜನರ ಬದುಕಲ್ಲಿ ಯಾವುದೇ ಧನಾತ್ಮಕ ಬದಲಾವಣೆ ಬರುವುದಿಲ್ಲ. ಬಿಹಾರದ ಕೋಸಿ, ಗಂಡಕ್ ಮತ್ತು ಗಂಗಾ ನದಿ ಪಾತ್ರದ ಜನ ಪ್ರತಿ ವರ್ಷ ತಮ್ಮ ಮನೆ, ಆಸ್ತಿ, ಬೆಳೆಗಳನ್ನು ಕಳ್ಕೊಳ್ತಿದ್ದಾರೆ. ಸರ್ಕಾರಗಳು ಪ್ರವಾಹ ನಿಯಂತ್ರಣದ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡಿದ್ದೇವೆ ಅಂತ ಅಂಕಿಅಂಶಗಳನ್ನು ತೋರಿಸುತ್ತೆ. ಆದರೂ ತಳಮಟ್ಟದಲ್ಲಿ ಪ್ರವಾಹ ನಿಯಂತ್ರಣದ ಯಾವುದೇ ಶಾಶ್ವತ ಕಾಮಗಾರಿಗಳು ಪೂರ್ಣಗೊಂಡಿಲ್ಲ. ಕೊನೆಯದಾಗಿ ಸಾರ್ವಜನಿಕರು ರಾಜಕೀಯ ನಾಯಕರ ದ್ವೇಷದ ಭಾಷಣಗಳು ಹಾಗೂ ತೋರಿಕೆಯ ಸುದ್ದಿಗಳಿಗೆ ಮರಳಾಗದೇನೆ ಸರ್ಕಾರದ ಅಹಂಕಾರ ಮತ್ತು ನಿರ್ಲಕ್ಷ್ಯವನ್ನು ಪ್ರಶ್ನಿಸೋಕೆ ಮುಂಭಾಗಕ್ಕೆ ಬರಬೇಕು. ಶಾಲೆಯಲ್ಲಿ ಫ್ಯಾನ್ ಇಲ್ಲ, ಸರಿಯಾದ ಶಿಕ್ಷಕರಿಲ್ಲ ಅಂತ ಸಣ್ಣ ಸಣ್ಣ ಮಕ್ಕಳು ರಸ್ತೆಗಿಳಿದು ಧರಣಿ ಕುಳಿತು ಹಕ್ಕನ್ನ ಕೇಳುವಂತೆ ಅಸ್ಸಾಂ ಮತ್ತು ಬಿಹಾರದ ಸಾರ್ವಜನಿಕರು ಸಹ ಪ್ರವಾಹ ನಿಯಂತ್ರಣದ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿ ವರ್ಷವಿಡೀ ಏನ್ ಕೆಲಸ ಮಾಡಿದ್ದೀರಿ ಅಂತ ಸರ್ಕಾರವನ್ನ ನೇರವಾಗಿ ಪ್ರಶ್ನಿಸಬೇಕು. ನಾಗರಿಕರು ಸರಿಯಾದ ಪ್ರಶ್ನೆಗಳನ್ನು ಕೇಳದೇ ಇದ್ರೆ ಪ್ರತಿ ಬಾರಿನೂ ಪ್ರಕೃತಿಯ ವಿಕೋಪದ ಹೆಸರಲ್ಲಿ ಲಕ್ಷಾಂತರ ಬಡ ಜನರ ಬದುಕು, ಆಸ್ತಿ ಪಾಸ್ತಿ ಹೀಗೇನೆ ನೀರ್ಪಾಲಾಗ್ತಾ ಇರತ್ತೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.